ಇರುವಂಥ ಆ ವಸ್ತು ಏನು ಯಾವುದರಿಂದ ಅದು ಆಗಿದೆ, ಅಸ್ತಿತ್ವ ಏನು, ಅದರೊಳಗಡೆಯಿಂದ ಒಂದು ಕಳೆ ಬರ್ತಾ ಇದೆ. ಈ ಮೂರು ಸೇರಿದ್ರೇನೆ ಪರಿಪೂರ್ಣ ಆಗೋದು. ಹ್ರೀಂಕಾರ ಮೂರ್ತಿ, ಹ್ರೀಂಕಾರ ಸೌಧ ಶೃಂಗ ಕಪೋತಿಕ ಅಂದಾಗ ನಮಗೆ ಇದು ಪೂರ್ತಿ ಅರ್ಥ ಆಗುತ್ತೆ. ಹ್ರೀಂಕಾರ ಅನ್ನೋದು ಒಂದು ಸುಂದರವಾದ ಬಿಳಿಯ ಸೌಧವಾದರೆ ಆ ಹ್ರೀಂಕಾರದ ಸೌಧಕ್ಕೆ ಒಂದು ಕಪೋತ, ಒಂದು ಕಳಶ ಅಥವಾ ಒಂದು ಬ್ಯೂಟಿಫುಲ್ ಆಗಿರೋ ಒಂದು ಫೇಸ್ ಲಿಫ್ಟ್ ಮಾಡಿದಿರುತ್ತಲ್ಲ, ಆ ಥರ ಒಂದು ಶೋಭೆ ಕೊಡ್ತಾಳೆ ಅವಳು. ಹ್ರೀಂಕಾರದ ಒಂದು ಸೌಧಕ್ಕೆ ಅವಳು ಕಪೋತ ಅಂತ. ಆ ಸೌಧ ಒಂದು ಕಲ್ಪನೆ ಮಾಡ್ಕೊಂಡಾಗ ಯಾವುದೋ ಒಂದು ಬಿಲ್ಡಿಂಗ್ ನೋಡಿದ್ರೇನೆ ನಾವು ಫಸ್ಟ್ ನೋಡೋದು ಏನಂದರೆ ಆ ಬಿಲ್ಡಿಂಗ್ ಚೆನ್ನಾಗಿದೆ ಅಂತ ಹೇಳೋಕ್ಕೆ ನಾವು ಹೇಳ್ತೀವಿ ಒಳ್ಳೆ ಮೆಟೀರಿಯಲ್ ಹಾಕಿದ್ದಾರೆ, ಒಳ್ಳೆ ಕ್ವಾಲಿಟಿ ಬಿಲ್ಡಿಂಗ್. ಅಂದರೆ ಏನು, ಅವ್ರು ಉಪಯೋಗಿಸಿರೋ ಬಣ್ಣದಿಂದ ಹಿಡಿದು ಗೋಡೆ ಇರ್ಬೋದು, ಒಳಗಡೆ ಉಪಯೋಗಿಸಿರುವಂತಹ ಸಿಮೆಂಟ್ ಇರ್ಬೋದು ಅಥವಾ ಫ್ಲೋರಿಂಗ್ ಇರ್ಬೋದು, ಬಾಗಿಲು ಕಿಟಕಿ ಇರ್ಬೋದು, ವುಡ್ಡು ಗ್ಲಾಸು ಎಲ್ಲ ಒಳ್ಳೆ ಮೆಟೀರಿಯಲ್ ಹಾಕಿದ್ದಾರೆ. ಕನ್ಸ್ಟ್ರಕ್ಷನ್ಗೆ ಒಳ್ಳೆ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ. ಇದು ವ್ಯಾಲ್ಯೂಬಲ್, ಬಿಲ್ಡಿಂಗ್ ವ್ಯಾಲ್ಯೂ ಇದೆ ಅಂತ ಹೇಳ್ತೀವಿ. ಚೀಪಾಗಿರೋದು ಯಾವುದೂ ಹಾಕಿಲ್ಲ ಅಂತ. ಅಂದರೆ ಕಂಟೆಂಟ್ ಬಹಳ ಮುಖ್ಯ. ಏನು ಹಾಕಿ ಆ ಸೌಧ ಆಗಿದೆ, ಬರೀ ಎಲ್ಲ ಹಾಕ್ಬಿಟ್ಟು ಒಂದು ಚೌಕಟ್ಟಾಗಿ ಕೋಟೆ ಥರ